ಎಸ್ ಫೈನಲಿ ಕನ್ನಡ ಸಿನಿ ಪ್ರೇಕ್ಷಕರು ಗ್ರೀನ್ ಸಿನಿಮಾವನ್ನ ಯಾಕೆ ನೋಡ್ಬೇಕು? ಗ್ರೀನ್ ಸಿನಿಮಾದಲ್ಲಿ ಯಾವ ಕಾಡಿನ ಬಗ್ಗೆ ಆಗಿರ್ಬೋದು ಅಥವಾ ಗ್ರೀನ್ ಬಗ್ಗೆ ಆಗಿರ್ಬೋದು, ಅದು ಬಿಟ್ಟು ಬೇರೆ ಯಾವ ಮೆಸೇಜ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಸರ್ ಇದ್ರಲ್ಲಿ ನಿಮಗೆ ಏನ್ ಬೇಕು ಅದು ಎಲ್ಲವೂ ಸಿಗುತ್ತೆ. ಕನ್ನಡ ಪ್ರೇಕ್ಷಕರು ಅದೇ ನಮ್ಗೆ ಒಂದು ಹತಾಶೆ ಇರುತ್ತಲ್ಲ, ಲೈಕ್ ಇದೇ ತರ ಬೇಕು, ಆ ತರ ಇರಬೇಕು ಅನ್ನೋದು. ಐ ಮೀನ್ ಅದು ನಿರೀಕ್ಷೆ ಇಲ್ಲ ಅಂದ್ರೂ ಎಲ್ಲೋ ಒಂದ್ ಕಡೆ ನಮ್ಮ ಒಳಗಡೆ ಅದು ಇರುತ್ತೆ. ದಟ್ಟ ನಮ್ಗೆ ಯಾಕೆ ನಮ್ಮ ಸಿನಿಮಾಗಳು ಯಾವಾಗ ಈ ತರ ಬರುತ್ತೆ, ಅದು ಯಾಕೆ ಬರುತ್ತೆ. ನಾನು ಆ ಥರನೇ ನಾನೊಬ್ಬ ಆಡಿಯನ್ಸ್ ಆಗಿದ್ದು ಕನ್ಸ್ಕೊಂಡು ಇವತ್ತು ನಾ ಅದು ಮಾಡಿ ಎಕ್ಸಿಕ್ಯೂಟ್ ಮಾಡಿ ಇವತ್ತು ರಿಲೀಸಿಗೆ ರೆಡಿ ಇದೆ ಅಂತಂದ್ರೆ ನೋಡಿ, ಎಲ್ಲೋ ಒಂದ್ ಕಡೆ ಕುತ್ಕೊಂಡು ಒಂದು ವಿಷನ್ ಮಾಡಿ ಇವತ್ತು ಇಲ್ಲಿ ಬಂದಿ ಅಂತಂದ್ರೆ ಎನಿಥಿಂಗ್ ಈಸ್ ಪಾಸಿಬಲ್ ಅನ್ನೋದಕ್ಕೆ ನಾನು ಒಂದು ಎಕ್ಸಾಂಪಲ್ ಸರ್ ಆಕ್ಚುಲಿ. ಸೊ ಇದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ, ಅದೇ ಅವತ್ತು ನಾನು ಒಂದು ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ ಸರ್, ಚೈಲ್ಡ್ಹುಡ್ ಅಲ್ಲಿ ಇರುವಾಗ ನಮ್ಮ ಸಿನಿಮಾಗಳು ಯಾಕೆ ಹಿಂಗೆ ಬರಲ್ಲ ಅಂತ. ಆ ತರ ಒಂದು ನಮಗೆ ಒಂದು ಪ್ರೌಡ್ ಹೆಸರು ಕೊಡುವಂಥದ್ದು ಒಂದು ಸಿನಿಮಾ, ನಾವು ಇನ್ನೊಬ್ಬರಿಗೆ ಪ್ರೌಡ್ ಆಗಿ ಹೇಳುವಂಥ ಸಿನಿಮಾ. ಗುರು ಈ ಸಿನಿಮಾ ನೋಡು, ಇದೊಂಥರ ಸೈಕ್ ಆಗಿದೆ ಅನ್ನೋ ಥರದ್ದೊಂದು ಸಿನಿಮಾ ನಮ್ಮ ಕನ್ನಡದಲ್ಲಿ ಬರ್ತಿದೆ, ಅದನ್ನ ಅವರು ಕ್ಯಾರಿ ಮಾಡ್ತಾರೆ. ಆಮೇಲೆ ಮೆಸೇಜ್ ಅಂತ ಅನ್ನೋದು ಅಂದ್ರೆ ಎಲ್ಲರ ಒಳಗಡೆ ಪ್ರತಿಯೊಬ್ಬರಲ್ಲೂ ಒಂದು ರಾಕ್ಷಸ ಇದ್ದಾನೆ ಅನ್ನೋದನ್ನ ನಾವು ಅದೇ ಸ್ಟಾರ್ಟಿಂಗ್ ಇಂದಾನು ಹೇಳ್ತಾ ಇದ್ದೆ. ನಮ್ಮ ಸಿನಿಮಾ ಟೈಟ್ಲ್ ಕ್ಯಾಪ್ಷನ್ ಅದನ್ನೇ, ನಿನ್ನೊಳಗಿನ ರಾಕ್ಷಸನ ಕಥೆ ಅಂತ. ಯಾವಾಗ ಅವನ ರಾಕ್ಷಸನ ಅವನ್ ಕಾಣ್ತಾನೆ, ಅಲ್ಲಿಂದ ಅವನ ಜೀವನದಲ್ಲಿ ತುಂಬಾ ಫೋಕಸ್ಡ್ ಆಗಿರ್ತಾನೆ ಆಕ್ಚುಲಿ. ಸೊ ಅದೊಂದು ದೊಡ್ಡ ಸ್ಟ್ರಾಂಗ್ ವಿಷನ್ ಅವ್ರು ತಗೋತಾರೆ. ಅಲ್ಲಿಂದ ಅವ್ರಿಗೆ ಏನಂತಂದ್ರೆ, ಓ ಜೀವನ ಲೈಕ್ ಈ ಸಿನಿಮಾ ಇಂದ ಇಟ್ ವಿಲ್ ದೇ ವಿಲ್ ಲರ್ನ್ ಆನ್ ದೇರ್ ಓನ್ ಪರ್ಸೆಪ್ಷನ್ ಸರ್. ಇವಾಗ ನಾನೇ ಸ್ಟ್ರೈಟ್ ಆಗಿ ಹೇಳ್ಬಿಟ್ಟು ಇದು ಹಿಂಗೆ ಅರ್ಥ ಮಾಡ್ಕೋಬೇಕು ಅನ್ನೋ ತರ ಹೇಳಿಲ್ಲ. ಇದು ವಿ ಕೆಪ್ಟ್ ಇಟ್ ಅನ್ ಓಪನ್ ಬಾಕ್ಸ್. ನಿಮ್ಮ ಪರ್ಸೆಪ್ಷನ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಅದೇ ಹೇಳ್ದಂಗೆನೆ ಒಂದು ಥಿಯೇಟರ್ ಒಂದು 250 ಜನ ನೋಡಿದ್ರೆ ಎಲ್ರಿಗೂ ಅವ್ರದೇ ರೀತಿಯಾದ ಒಂದು ಅರ್ಥ ಆಗುತ್ತೆ. ಅದೇ ಬ್ಯೂಟಿ ಆಫ್ ದ ಗ್ರೀನ್. ಸೊ ಅದರಿಂದ ನಾನು ಅದನ್ನ ಹೇಳ್ತೀನಿ ಸರ್, ಕನ್ನಡ ಪ್ರೇಕ್ಷಕರಿಗೆ ಇದು ಡೆಫಿನೆಟ್ಲಿ ಟ್ರೀಟ್ ಸರ್. ಅದೇ ನಾನು ಆಡಿಯನ್ಸ್ ಆಗಿ ಹೇಳ್ತಾ ಇದೀನಿ, ಆ ಕಡೆ ಇದ್ದಿದ್ರು ನಾನು ಡೆಫಿನೆಟ್ಲಿ ಐ ಗೋ ಅಂಡ್ ವಾಚ್ ದಿಸ್. ಇದು ನನ್ನ ಥಿಯೇಟರ್ಲ್ಲೇ ನೋಡ್ಬೇಕನ್ನೋ ತರ ಸಿನಿಮಾ ಇದು. ಮಾಸ್ಕ್ ಮ್ಯಾನ್ ಯಾರು ಅಂತ? ಮಾಸ್ಕ್ ಮ್ಯಾನ್ ಅನ್ವೀಲಿಂಗ್ ಇನ್ 3 days ಸರ್. ಯಾರು ಅಂತ ಇನ್ನೊಂದು ಹುಳ. ಟು ಬಿ ಕಂಟಿನ್ಯೂಡ್. ಯಾರು ಇರ್ಬೋದು ಅಂತ ಅಂದ್ರೆ, ಆರ್ಜೆ ವಿಕ್ಕಿ ಅವರ ಅಥವಾ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಅಥವಾ ಬೇರೆ ಯಾರು ಅಂತ, ವಿಶ್ವನಾಥ್ ಅವರ ಆತರ? ಟ್ರೇಲರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಯಾರು ಅಂತ ಗೊತ್ತಾಗಿರ್ಬೋದು ಆಕ್ಚುಲಿ. ಬೆಂಗಳೂರಲ್ಲಿ ಒಬ್ರು ಮಾಸ್ಕ್ ಮ್ಯಾನ್ ಓಡಾಡ್ತಿದ್ರು ಸರ್, ಬೆಂಗಳೂರು ಮೈಸೂರು ಎಲ್ಲ ಕಡೆ ಓಡಾಡ್ತಾ ಇದ್ರು ಸರ್. ಆ ಮಾಸ್ಕ್ ಮ್ಯಾನು ಯಾರು, ಅದೇ ಹೇಳ್ತಾ ಇದ್ದಂಗೆ ವಿ ಆರ್ ವೆರಿ ಕ್ಲೋಸ್ ಟು ದಟ್. ಅದೆಲ್ಲ ಇಲ್ಲಿ ಹೇಳೋದಕ್ಕಿಂತ ಸರ್, ಆ ಮಾಸ್ಕ್ ರಿವೀಲಿಂಗ್ ಒಂದು ಮೂಮೆಂಟ್, ಆ ಮೂಮೆಂಟ್ ನ ಆ ಮ್ಯೂಸಿಕ್ ಜೊತೆಗೆ ಆ ಒಂದು ಮ್ಯಾಗ್ನಮ್ ಅಲ್ಲಿ ಅಷ್ಟು ಕ್ಯೂರಿಯಾಸಿಟಿ ಇಟ್ಕೊಂಡು ನೀವು ಆ ಸೀನ್ ನ ನೋಡ್ತಿರಲ್ಲ, ಅಂಡ್ ದಟ್ ಈಸ್ ವೆನ್ ಯು ರಿಯಲೈಸ್ ಕರೆಕ್ಟ್ ಅವ್ರು ಅಲ್ಲಿ ಹೇಳ್ದೆ ಇದ್ದಿದ್ದು ಒಳ್ಳೇದು, ಇಲ್ಲಿ ನನ್ಗೆ ಈ ಇಂಪ್ಯಾಕ್ಟ್ ಸಿಗ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ ಸರ್. ಯಾವಾಗ ಬರ್ತಾರೆ ಸರ್ ಸಿನಿಮಾದಲ್ಲಿ ಮಾಸ್ಕ್ ಮ್ಯಾನ್? ಅದೊಂದು ಅಟ್ಲೀಸ್ಟ್ ಚಿಕ್ಕ ಬಿಟ್ಟಿದ್ರೆ ಸ್ವಲ್ಪ ಅದು ಹಿಂಟ್ ಆದ್ರೂ ಕೊಡಿ, ಅದು ಕ್ಲೂ ಆದ್ರೂ ಕೊಡಿ. ಇವರೇ ಅದು ಅಂತ ರಿಯಲೈಸ್ ಆಗದ ಅಂದ್ರೆ ನೀವು ರಿವೀಲ್ ಯಾವಾಗ ಮಾಡ್ತಾರೆ ಅಂತ ಬರಬಹುದು ಅಂತ ಸರ್. ಥ್ರೂಔಟ್ ಸಿನಿಮಾ ಇರ್ತಾರೆ, ಥ್ರೂಔಟ್ ಸಿನಿಮಾ ಇರ್ತಾರೆ. ಅಂದ್ರೆ ಈ ಸೆಂಟ್ರಲ್ ಬಂದು ಆ ಕಥೆನ ಚೇಂಜ್ ಮಾಡುವಂತದ್ದೇನಿಲ್ಲ, ಇಡೀ ಸಿನಿಮಾದಲ್ಲಿ ಮಾಸ್ಕ್ ಮ್ಯಾನ್ ಕ್ಯಾರಿ ಆಗ್ತಾ ಇರ್ತಾರೆ. ಎಸ್ ಸರ್. ಆದ್ರೆ ಅವ್ರು ಯಾರು ಅನ್ನೋದು ರಿವಿಲೇಷನ್ ಒಂದು ಪಾರ್ಟ್ ಬರುತ್ತೆ ಸರ್, ಅದು ಡೆಫಿನೆಟ್ ಆಗಿ ಇಟ್ ವಿಲ್ ಗಿವ್ ಯು ಗೂಸ್ ಬಂಪ್ಸ್. ವಿಕಿ ಅವರೇ, ಫೈನಲಿ ಕನ್ನಡಿಗರಿಗೆ ಏನ್ ಹೇಳ್ತೀರಾ? ಕನ್ನಡಿಗರು ಯಾವತ್ತೂ ಒಳ್ಳೆ ಕಾಂಟೆಂಟ್ ಅನ್ನ ಕೈ ಬಿಟ್ಟಿಲ್ಲ. ಸೊ ಕನ್ನಡಿಗರ ಒಂದು ಸೆನ್ಸಸ್ ಇದೆ. ಅಂದ್ರೆ ಏನಾದ್ರು ಚೆನ್ನಾಗಿದೆ ಅಂದಾಗ ಅವ್ರಿಗೆ ಆ ಗಂಧ, ಆ ಸುಗಂಧ ಬೇಗ ಅಪ್ಪಳಿಸುತ್ತೆ. ಜಗತ್ ಕಾಣಕ್ ಮುಂಚೆ ಕನ್ನಡಿಗರು ಕಾಣ್ತಾರೆ. ಸೊ ಒಂದ್ ಒಳ್ಳೆ ವಿಚಾರ ಎಲ್ಲೇ ಇದ್ರು ಅವ್ರ ನಾವು ರೆಫರೆನ್ಸ್ ನೋಡಿ, ಹೆಂಗೆ ಒಂದ್ ಅಡ್ರೆಸ್ ಕೇಳಿದ್ರೇನೆ ಬಹಳಷ್ಟು ಡೀಟೇಲಿಂಗ್ ಆಗಿ ಅಡ್ರೆಸ್ ಹೇಳೋರು. ಒಂದ್ ಒಳ್ಳೆ ಸಿನಿಮಾ ಬಂದ್ರೆ ಬಿಡ್ತೀವ? ಒಳ್ಳೆ ಸಿನಿಮಾ ಬಂದಿದೆ. ಸೊ ದೀಪಾವಳಿ ಹಬ್ಬಕ್ಕೆ ನಿಮ್ ಜೊತೆ ಕೂತ್ಕೊಂಡು ಇಂಟರ್ವ್ಯೂ ಮಾಡಿದ್ ಬಹಳ ಖುಷಿಯಾಗಿದ್ದ. ಜೊತೆಯಲ್ಲಿ ಗ್ರೀನ್ ಚಿತ್ರದ ಒಂದು ಒಳ್ಳೆ ಅನುಭವವನ್ನ ಹಂಚ್ಕೊಂಡಿತ್ತು ಸಿನಾರಿಯೋ ಇತ್ತಲ್ಲ. ಐ ಥಿಂಕ್ ದೇರ್ ಇಸ್ ನಥಿಂಗ್ ಲೈಕ್ ಇಟ್. ಅಂದ್ರೆ ಆರ್ಜೆ ಗಿರ್ಜೆ ಅದೇನೇ ಇರ್ಬೋದು, ಆರ್ಟಿಸ್ಟ್ ಆಗಿ ಏನೇ ಇರ್ಬೋದು, ಬಟ್ ಒಂದ್ ಮೂಮೆಂಟ್ ನ, ಒಂದ್ ಮೆಮೊರಿನ ಎಲ್ಲೋ ಒಂದ್ ಕಡೆ ಹೀರೋ ಅಂತ ವಿಚಾರನ ಮತ್ತೆ ಮೆಲುಕು ಹಾಕುವಂತ ರೀತಿ ಇದೆಯಲ್ಲ, ಅದಾಗೋದು ಈ ತರ ಇಂಟರ್ವ್ಯೂ ಸೆಷನ್ಸ್ ಅಲ್ಲಿ. ಐ ಥರೋಲಿ ಎಂಜಾಯ್ಡ್ ಯುವರ್ ಇಂಟರ್ವ್ಯೂ. ಸೊ ಬಾಸ್ ಟಿವಿಗೆ, ನಿಮಗೆ ಅಂಡ್ ಗ್ರೀನ್ ನ ಪ್ರಮೋಟ್ ಮಾಡ್ತಿರೋಂತ ಎಲ್ಲ ಕನ್ನಡಿಗರಿಗೆ ಒಂದೇ ಮಾತು, ಅಕ್ಟೋಬರ್ 23 ನೀವು ನೋಡ್ಬೇಕಾಗಿರೋದು ಗ್ರೀನ್ ಚಿತ್ರ. ಸೊ ಗ್ರೀನ್ ಪಟಾಕಿ ತರ ಹಚ್ಬೇಕು, ಚಟಪಟ ಅನ್ಬೇಕು. ಚಟಾಪಟ 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 ಚಟಾಪಟ, ಇದು ನನ್ನ ಫಿನಿಶಿಂಗ್ ಡೈಲಾಗು. ಥಿಯೇಟರ್ ಬಂದು ನೀವು ಕೂತ್ಕೊಂಡಾಗ ಇಷ್ಟೇ ಆಗೋದು, ನಿರ್ದೇಶಕರು ನಿಮ್ಮ ಥಿಯೇಟರ್ ಆಫ್ ಮೈಂಡ್ ಅಲ್ಲಿ ಆಟ ಆಡ್ತಾರೆ. ಏನದು?
ಥಿಯೇಟರ್ ಬಂದು ನೋಡಿ. ಸರ್ ಫೈನಲಿ ಏನ್ ಹೇಳ್ತೀರಾ? ಏನಿಲ್ಲ, ದೀಪಾವಳಿಯ ಶುಭಾಶಯಗಳು ಎಲ್ರಿಗೂ. ಹಬ್ಬ ಮುಗಿಸಿರ್ತೀರಿ, ಹಬ್ಬ ಮುಗಿಸಿದ್ಮೇಲೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬೇರೆ ಥರದೊಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ವಿಜುವಲಿ ನಿಮ್ಮನ್ನು ಒಂದು ಬೇರೆ ಥರದೊಂದು ಟ್ರೀಟ್ಮೆಂಟಿಗೆ ಕರ್ಕೊಂಡು ಹೋಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಈ ಸಿನಿಮಾ ಗೆದ್ದರೆ ರಾಜ್ ವಿಜಯ್ ಅವರಿಗೆ ಇನ್ನೊಂದು ಸಿನಿಮಾ ಮಾಡುವ ದುಡ್ಡು ಬಂದರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಇನ್ಯಾವುದೂ ಇಲ್ಲ. ಸೂಪರ್. ಎನಿವೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ನಿಮ್ಮ ಗ್ರೀನ್ ಸಿನಿಮಾದ ಒಂದಷ್ಟು ಕತೆ ಆಗಿರ್ಬೋದು, ಒಂದಷ್ಟು ಏನಿಲ್ಲ, ಸ್ವಲ್ಪನೂ ಬಿಟ್ಕೊಟ್ಟಿಲ್ಲ, ಮಾತುಕತೆಯನ್ನ ಆಡಿದ್ದಕ್ಕೆ ಧನ್ಯವಾದಗಳು. ಒಳ್ಳೆದಾಗ್ಲಿ. ಗ್ರೀನ್ ಸಿನಿಮಾ ನೀವು ಹೇಳ್ದಂಗೆ ಯೂನಿವರ್ಸಲ್ ಸಬ್ಜೆಕ್ಟ್ ಆಗಿರೋದ್ರಿಂದ. ಬಿಫೋರ್ ಯು ಫಿನಿಶ್, ನೀವೀಗ ಹತಾಶೆಗೆ ಒಳಗಾದ್ರಲ್ಲ, ಇದಕ್ಕೆ ಉತ್ತರ ಥಿಯೇಟರ್ ಕೊಡ್ತೀವಿ ಅಲ್ವಾ ಸರ್? ಎಸ್ ಗಿವ್ ಸಮ್ ಕಾನ್ಫಿಡೆನ್ಸ್. ಹೇಳಾಗಿದೆಯಲ್ಲ ಅವ್ರ ಅದೇ ಈ ಪ್ರಶ್ನೆಗಳೆಲ್ಲ ಕೇಳ್ತಿರ್ಲಿಲ್ಲ ನೀವು. ಅಂದ್ರೆ ಈಗ ಸಿನಿಮಾ ಈ ಕ್ವಶನ್ ಕೇಳಿದಕ್ಕೆ ಹಿಂಗಾಯ್ತಾ ಅಂತ ಕೇಳಿ ಯೋಚನೆ ಮಾಡ್ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಾಸ್ ಟಿವಿ ಜೊತೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆ ಆಡಿದ್ದಕ್ಕೆ. ಗ್ರೀನ್ ಸಿನಿಮಾ ಒಳ್ಳೆದಾಗ್ಲಿ, ಅನ್ಕೊಂಡಿರೋ ಹಾಗೇನೆ ಒಳ್ಳೆ ಯಶಸ್ಸನ್ನ ಕೊಡ್ಲಿ, ಅದ್ರ ಜೊತೆಗೆ ಅವರ ಭಾಷೆಗಳಲ್ಲೂ ಕೂಡ ಮೂಡ್ ಬರ್ಲಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ಹಿಟ್ ಆಗ್ಲಿ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.